ನಮಸ್ಕಾರ ಸರ್. ನಾನು ಯಂಗ್ ಎನರ್ಜಿ ಯುವ ಚಂದ್ರಮೇಶು ಅಂತ ಸರ್. ನನಗೆ ಇಷ್ಟು ವರ್ಷ ಆದ್ರೂ ಮದ್ವೆ ಆಗಿಲ್ಲ. ಮದ್ವೆ ಆಗ್ಬೋಣ ಅಂತ ನಿರ್ಧಾರ ಮಾಡ್ಕೊಂಡು ಹೆಣ್ಣು ನೋಡಕ್ ಹೋದೆ ಸರ್. ಹುಡುಗಿ ಕೈ ತೊಳ್ಕೊಂಡ್ ಮುಟ್ಬೇಕು, ಅಷ್ಟು ಚೆನ್ನಾಗವಳೆ. ಅರೆ 20 ತೋಲ ಚಿನ್ನ ಕೊಡ್ತೀನಿ ಅಂದ್ರು ಸರ್. ಇನ್ನೊಂದ್ ಚೂರ್ ಜಾಸ್ತಿ ಮಾಡಿ ಅಂತ ಇನ್ನೊಂದ್ ಮನೆಗೆ ಹೋದೆ ಸರ್. 25 ತೋಲ ಚಿನ್ನ ಕೊಡ್ತೀನಿ ಅಂದ್ರು. ಇನ್ನೊಂದ್ ಚೂರ್ ಜಾಸ್ತಿ ಮಾಡಿ ಅಂದೆ. ಅದಕ್ಕಿಂತ ಮುಂಚೆ ಹುಡುಗಿ ಕಾಪಿ ತಗೊಂಡ್ ಬಂದ್ಲು ಸರ್. ಕಾಪಿ ತಗೊಂಡು ತಿರ್ಗ ಎತ್ತೀನಿ ಸರ್. ಮಕ್ಕು ತುಂಬಾ 60 ಸೊಕ್ಕುಗಳು. ಯಾವ ವರದಕ್ಷಿಣೆ ಬೇಡ, ಏನು ಬೇಡ, ನನಗೆ ಹುಡುಗಿ ಸಿಕ್ಕರು ಸಾಕು ಅಂತ ಮೊದ್ಲು ಹೋಗಿದ್ನಲ್ಲ ಸರ್, ಅಲ್ಲಿಗೆ ಓಡೋದೆ ಸರ್. ಹೆಣ್ಣು ಕೊಡಿ ಅಂದೆ. ಕ್ಯಾಪ್ ಹೊಡೆದ್ಬಿಟ್ರು ಸರ್. ಸರ್ ಈಗ ಹೆಣ್ಣು ಹುಡ್ಕ ಬರ್ದಲ್ಲಿ 4 ದಿನ ಕೇಳ್ದೆ ರಜಾ ಆಗ್ತದೆ ಸರ್ ಸ್ಕೂಲ್ಗೆ. ನಾನು ತಪ್ಪು ಮಾಡಿದ್ದೀನಿ ಸರ್, ಒಪ್ಕೊತೀನಿ. ಹಂಗಂದ್ಬಿಟ್ಟು ನನ್ನ ಬೇಕಾದ್ರೆ ಬೇರೆಯವರು ಟ್ರಾನ್ಸ್ಫರ್ ಮಾಡ್ಲಿ, ಇಲ್ಲಾಂದ್ರೆ ಅಲ್ಲಿಂದ ಇನ್ನೊಂದವರು ಟ್ರಾನ್ಸ್ಫರ್ ಮಾಡ್ಲಿ ಸರ್. ಸ್ಮಶಾನದಲ್ಲಿ ದವ್ವಗಳಿಗೆ ಪಾಠ ಮಾಡಕ್ಕೆ ನನ್ನ ಹಾಕವ್ರಲ್ಲ ಸರ್. ಮೊದ್ಲೇ ಭಯ ಎದ್ರಕತ್ತೀನಿ ನಾನು. ರಾತ್ರಿ ಹೊತ್ತು ಇಷ್ಟಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಅವ್ನ ಕರ್ಕ ಹೋಯ್ತೀನಿ, ನಮ್ಮ ಅವ್ನ ಕರ್ಕ ಬರ್ತೀನಿ. ಎಲ್ಲಪ್ಪ ದವ್ವಗಳು ಎಲ್ಲಿದ್ದಾವೋ, ಸ್ಕೂಲ್ ಎಲ್ಲಿದ್ದೋ? ಅಯ್ಯೋ ಅಯ್ಯೋ ಅಪ್ಪಪ್ಪ. ನಾಗು ಬಾರೆ ಆಚೆ ಬಾ. ಯಾಕೆ ನಾಗು ನಾಗವಲ್ಲಿ ಕಾಸ್ಟ್ಯೂಮ್ ಹಾಕೊಂಡಿದ್ಯಾ? ನನ್ಗೆ ನಾಗವಲ್ಲಿ ಅಂದ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ, ಅನಂತ್ ನಾಗ್ ಅಂದ್ರೆ ತುಂಬಾ ಇಷ್ಟ. ನೋಡಿ ನೋಡಿ ನೋಡಿ, ನಮ್ಮ ನಾಗು ನಾಗವಲ್ಲಿ ಆಗಿ ಬದಲಾಗ್ತಿರೋದು ನಾನು ನೋಡಿ. ಹೋದಲ್ಲವಾ ನನ್ನ ಹೋದಲ್ಲವಾ? ಏ ನಾಗು, ಈ ವೆದರ್ ಅಲ್ಲಿ, ಈ ಮಳೆಯಲ್ಲಿ ನಿನ್ನನ್ನು ಕರ್ಕೊಂಡು ಊಟಿ ಸ್ಮಶಾನ ಸುತ್ತಾಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಲ್ಲಿ ಸ್ಕೂಲ್ ಶುರು ಆಗ್ಬಿಡ್ತು. ಆಹಾ, ತುತ್ತು ಕೊಡಕ್ ಬಂದ್ರೆ ತಟ್ಟೆನೆ ನುಂಗ್ತೀಯಾ? ಹೋಗು. ನನಗೆ ತುತ್ತು ಬೇಡ, ಮತ್ತೆ ಮುತ್ತು ಕೊಡು. ಒತ್ತು ಒತ್ತು ಮುತ್ತು ಕೊಡು, ಒತ್ತು ಒತ್ತು ಪ್ಲೀಸ್ ಕೊಡು. ನೋಡು, ಇನ್ಮೇಲೆ ನಮ್ಮಿಬ್ಬರಿಗೆ ಯಾರು ದೂರ ಮಾಡಕ್ಕಾಗಲ್ಲ ಕಣೋ. ಕೊಲೆಗಡುಕನ ಕಥೆಯ ಮುಗಿಸಿ ಕವಿತು ಮುಗಿಸಿ ಇಂಚಾಗಿದ್ದೆ ಹಸಿರು ನಡುವೆ ಕತ್ತರಿಸಿ ಹಸಿರು ಕಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಬರಗಳೇ, ಈ ಕೈಗಳಿಗೆ ಶೃಂಗಾರವೆಂದರೆ ಸಂಗೀತವೇ. ಏ ಕೃಷ್ಣ, ನಿನಗೆಷ್ಟು ಸಾರಿ ಹೇಳ್ತೀನೋ ಇವಳ ಹತ್ರ ಹೋಗ್ಬೇಡ ಅಂತ. ಅವಳಿಗೂ ನನಗೂ ಏನು ಡಿಫ್ರೆನ್ಸು? ಬೆಣ್ಣೆಗೂ ಸುಣ್ಣಕ್ಕೂ ಇರೋ ಡಿಫ್ರೆನ್ಸು. ಏಯ್, ನೀನಂದ್ರೆ ನನಗೆ ತುಂಬಾ ಇಷ್ಟ. ನನಗಿಷ್ಟ ಆಗದೆ ಇರೋದು ಪಕ್ಕದಲ್ಲಿದ್ರು ನಾನು ನೋಡಲ್ಲ ಅಂದ ಕಣೆ. ಮಕ್ಕ ಏನ್ ನೋಡ್ತೀಯ? ಇಷ್ಟ ಆದ್ರೆ ಆಕಾಶದಲ್ಲಿದ್ರು ನಾನು ಬಿಡಲ್ಲ. ಏನೇ ಭುಗುಣಿ? ಯಾಕೆ ಠುಶುಣಿ? ನಾನು ಹುಡುಗರ ಮೇಲೆ ಕೈ ಹಾಕ್ತೀನಿ. ಹೌದು ಕಣೆ, ನಾನು ಬರೀ ಕೈ ಹಾಕದೆ, ನೀನು ಮೈ ಮೇಲೆ ಬೀಳಕ್ ಹೊಂಟಿದ್ದೆ ಅಂತ ಹೇಳ್ದೆ. ನೀವ್ ಹಿಂಗೆ ಕೈ ಹಾಕ್ತೀನಿ ಕಾಲ್ ಹಾಕ್ತೀನಿ ಅಂತೀರಿ, ನಾನು ರಜಾ ಹಾಕ್ಬಿಡ್ತೀನಿ ಸ್ಕೂಲ್ಗೆ. ಏನೇ ಭುಗುಣಿ? ಯಾಕೆ ಠುಶುಣಿ? ಏನೇ ಭುಗುಣಿ? ಯಾಕೆ ಠುಶುಣಿ? ಸಗಣಿ. ಅಲ್ಲಿ ನೋಡಿ, ಎಲ್ರು ಹೇಗ್ ಹಲ್ ಬಿಡ್ಕೊಂಡು ನಗಾಡ್ತಿದ್ದಾರೆ. ಅವ್ರಿಗೊಂದ್ ಚೂರಾದ್ರೂ ಭೂತ ಪ್ರೇತ ಅನ್ನೋ ಭಯ ಭಕ್ತಿ ಇದೆಯಾ? ಇವಾಗ ಪ್ರೇಯರ್ ಮಾಡನ್ವಾ? ಅಪ್ಪ ಭೂತನಾಥ, ನಮ್ ಮೇಷ್ಟ್ರಿಗೆ ವಾಂತಿ ಬೇದಿ ಆಗಿ ಕೈ ಕಾಲ್ ಸಟ್ಕೊಂಡ್ ಹೋಗಿ ಒಂದು ವಾರ ಸ್ಕೂಲಿಗೆ ರಜೆ ಹಾಕಂಗ್ ಮಾಡಪ್ಪ ಭೂತನಾಥ. ಇಲ್ಲೆಲ್ಲೋ ಇಲಿ ಸತ್ತಿದ್ ವಾಸನೆ ಬರ್ತಿದೆ. ಅಂದ್ರೆ ನಮ್ ಮೇಷ್ಟ್ರೇ ಇರ್ಬೇಕು.
ಪ್ರಪಂಚಕ್ಕೆ ಪ್ರಳಯ ಆದ್ರೂ ಈ ಮೇಷ್ಟ್ರುಗಳಿಗೆ ಮಾತ್ರ ಏನೂ ಆಗಲ್ಲ. ನಮೋ ಭೂತನಾದ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾದ. ಅಪ್ಪ ಈ ಕಾಲದಲ್ಲಿ ಮಕ್ಕಳು ಮೇಯ್ಸೋದೇ ಕಷ್ಟ. ಇಂಥ ಯೋಗಳು ಹೆಂಗ್ ಮೇಯ್ಸೋದೆ? ನಮ್ ತಾಯಿರಣಿ ಆಯ್ಕಿಲ್ಲ. ಬೇಕಾದ್ರೆ ನಮ್ಮ ಊರಲ್ಲಿ ಎಮ್ಮೆ ಮೇಯ್ಸ್ಕೊಂಡಿರ್ತೇನೆ. ಎಮ್ಮೆ ಮೇಯ್ಸ್ಕೊಂಡಿರೋ ತಿಂಗಳಿಗೆ ಸಂಬಳ ಅವನ್ ಕೊಟ್ಟನು. ಆಣೆ ಮರ ಇದ್ದಂಗ ಆಯ್ತದೆ. ಇವ್ರ ಜೊತೆನೆ ಇರ್ತೀನಿ. ಎಲ್ಲಿದ್ದೀರಿ ಮೇಷ್ಟ್ರೇ, ಆ, ಆ. ಮೇಷ್ಟ್ರೇ. ವಾವ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ದಯ್ಯಗಳ. ತಾಯ್ತಾ ಜೋಡಿ ನಿಮ್ಮ ತಾಯ್ತಾ ಮಾಡ್ಸ್ಕೊಂಡ್ ಬಂದಿದ್ದೀನಿ. ಆರ್ತಿ ಕುಡ್ಕೋಗಿ ನೀವೇನು ಮಾಡಕ್ಕಾಗಿಲ್ಲ ನನ್ನ. ನೀವು ದಯ್ಯಗಳಾಗಿರ್ಬೋದು. ನನ್ ಮೇಷ್ಟ್ರು ನಾನು ಹೇಳ್ದಂಗೆ ಕೇಳ್ಬೇಕು. ಗೊತ್ತಾಯ್ತಾ? ಏನ್ ಮಾಡ್ತಿದ್ರಿ? ಮೇಷ್ಟ್ರೆ, ನಾವು ಪ್ರೇಯರ್ ಮಾಡ್ತಾ ಇದ್ವಿ. ಮೇಲ್ಗೆ ಹೇಳು. ನೋಡಿ ಈಗ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ನ ನನ್ ಪ್ರಶ್ನೆ ಕೇಳ್ಬೇಕು. ಎಷ್ಟು ದಿನ ಎಲ್ಲಿದ್ರಿ? ಹುಣಸೆ ಮರದಲ್ಲಿ. ಈಗಿರೋದೆಲ್ಲಿ? ಇವಾಗ ಇಲ್ಲೇ ಒಂದೆರಡು ಸಮಾಧಿ ತಗೊಂಡಿದೀವಿ. ಯಾಕೆ ಅದ್ಯಾಕ್ ಬಿಟ್ಬಿಟ್ರಿ? ಅಲ್ಲಿ ಬಾಡಿಗೆ ಜಾಸ್ತಿ ಆಯ್ತು. ಈಗಿರತ್ತವೆಲ್ಲ ಕಂಫರ್ಟಬಲ್, ತುಂಬಾ ಕಂಫರ್ಟೇಬಲ್. ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆಯಾ? ಅಲ್ಲೇ ನಾವು ಮಲ್ಕೊಂಡಲ್ಲೇ ಶರ್ಟ್ ಅನ್ಸೋದು. ಸಟ್ ಅನ್ಸ್ತಾರ? ಊಟಕ್ಕೆಲ್ಲ ಏನ್ ಮಾಡ್ಕೊಂಡಿದ್ದೀರಿ? ನೀನಾಗ ನೀನೇ ಬಂದೆ, ಸನ್ಮಾನ ಮಾಡಿ 200 ರೂಪಾಯಿನೂ ಕಿತ್ಕೊಂಡೆ. ಈಗ ಮತ್ತ್ಯಾಕೋ ಅಳ್ತಿದ್ಯಾ? ಅಲೋ ಮೇಷ್ಟ್ರೆ, ಹಾ. ನನ್ನ ಬಾರ್ಗೆ ಕುಡಿಯಕ್ ಹೋಗಿದ್ದೆ. ಬಾರ್ಗ? ಹಲೋ, ಕುಡಿಯಕ್ಕೆ ಬಾರ್ಗೆ ಹೋಗ್ತೇನೆ. ಕಾಲೇಜ್ಗೆ ಹೋದಾರ ಬಾರ್ ಕುಡಿಯಕ್ ಹೋಗಿದ್ದ. ಬೀರ್ ಕೊಡಪ್ಪ ಅಂದೆ, ಕೊಟ್ಟ. ನೀರ್ ಕೊಡಪ್ಪ ಅಂದೆ, ಕೊಟ್ಟ. ಬೀಡಿ ಸಿಗರೇಟ್ ಎಲ್ಲ ಕೊಡಪ್ಪ ಅಂದೆ, ಕೊಟ್ಟ. ಕೊನೆಯಲ್ಲಿ ಒಂದ್ ಐಟಮ್ ಕೊಟ್ಟ. ಇದ್ ನಾನು ಆರ್ಡರ್ ಮಾಡಿಲ್ಲ, ತಗೊಂಡೋಗಲ್ಲ ಒಂದೆ. ಅದಕ್ಕೆ ನಾಯಿ ಕೊಡ್ದಂಗ್ ಹೊಡಿಯರ. ಒಂದ್ ಐಟಮ್ ಕ್ಯಾನ್ಸಲ್ ಮಾಡಿದ್ರೆ ಹಂಗ್ ಹೊಡಿತಾರ. ಇಷ್ಟಕ್ಕೂ ಅದ್ ಯಾವ ಐಟಮು? ಬಿಲ್ಲು. ಲೇ ನಾಯಿ, ಅಷ್ಟೆಲ್ಲ ತಿಂದು ಕುಡ್ದಾದ್ಮೇಲೆ ಬಿಲ್ ಕೊಡದೆ ಇನ್ನೇನೋ ಕೊಡ್ತಾರೆ. ಮತ್ತೆ ಮನೆ ಕಡೆ ಬರಲ್ಲ. ನನ್ ಮಗನೇ. ಅಬ್ಬಬ್ಬಬ್ಬ, ಚಟಿ ಹರಿದೋದು. ಕೈ ಮುಕ್ಕ. ಏನ್ ಮರ್ಯಾದೆ? ನಿಮ್ಮಂತವ್ರು ಇರೋದ್ರಿಂದಾನೇ ಹಳ್ಳಿಲಿ ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡೋಂಗಾಗಿರೋದು. ಅನ್ನಂಗೆ ತಾವ್ಯಾರು? ಆಟಗಾರ ಸಾ. ನೀನ್ ನೋಡು ಈ ವಯಸ್ಸಲ್ಲಿ. ಹೌದು, ಸ್ಪೋರ್ಟ್ಸ್ ಮ್ಯಾನು. ನೀನ್ ನೋಡ್ದಾಗಲೇ ಅನ್ಕೊಂಡೆ ನೀನ್ ಹುಸೇನ್ ಬೋಲ್ಟ್ ತಮ್ಮನೇ ಇರ್ಬೇಕು ಅಂತ. ಅಂದಂಗೆ ನೀವ್ ಯಾವ ಕ್ರೀಡಾಪಟು? ಸರ್ ನನ್ನ ಕ್ರೀಡಾಪಟುನೇ ಸಾ. ಅದೇ ಯಾವ ಕ್ರೀಡಾಪಟು? ಅದೇ ಕ್ರೀಡಾಪಟು ಸಾ. ಕ್ರಿಕೆಟಾ? ಏನ್ ಚೀಪ್ ಆಗಿ ಯೋಚನೆ ಮಾಡ್ತೀರಾ ಮುಂದೆ ಸಾ? ಫುಟ್ಬಾಲ್? ಅಯ್ಯೋ, ನಿಮ್ ಲೆವೆಲ್ ಬಿಟ್ಟು ಕೆಳಗೆ ಇಳಿಯಲ್ಲ ಸಾ, ಬೇರೆ ಸಾ. ಕುದುರೆ ರೇಸ್? ಸರ್ ಅಲ್ಲೇ ಹತ್ರದಲ್ಲಿ ಇದೀರಾ ಸಾ. ಅಲ್ಲೇ ಹತ್ರದಲ್ಲ? ಏಯ್, ಈಗ ನೀ ಹೇಳ್ತೀಯ ಏನಾರು ತಕೊಂಡ್ ಹೊಡಿಲ್ಲ ನಿನ್ನೆ? ಏನ್ ಸರ್, ಏನಾರು ತಕೊಂಡು ಹೊಡಿಯೋಣ ಅಂತಿರಲ್ಲ ಸರ್. ನಾನು ಮನೆ ಬಿಟ್ಟು ಕ್ರೀಡಾಂಗಣಕ್ಕೆ ಇಳಿತೀನಿ ಅಂದ್ರೆ ನಮ್ಮ ಮನೇಲಿ ಇರೋರೆಲ್ಲ ಒಳ ಅಂತ ಅಳ್ತಾರೆ ಸರ್. ಮೋಸ್ಟ್ಲಿ ರಗ್ಬಿ ಇರ್ಬೋದು. ಅಷ್ಟೇ ಡೇಂಜರಸ್ ಗೇಮು ಸರ್. ಡೇಂಜರ್ ಅಂತವನೆ. ಮೋಸ್ಟ್ಲಿ ಕಿಕ್ ಬಾಕ್ಸಿಂಗ್ ಇರ್ಬೇಕು ಸರ್. ಯಾಕೋ? ಅದೇ ರೂಪಾಯಿ ಎದುರು ಕೊಡಿ. ನೂರು. ಎಲ್ಲರೂ ಬಂದವ್ರು ಬೋಳ್ಸೋದೇ ಆಯ್ತು. ತಕ ಒಳಗ ಹೊರಗ ಅಂದ್ರೆ ಅಂದ್ರೆ ಅಂದರ ಬಾರ ಅಂತ. ಅಂದ್ರೆ ತಾವ್ ಇಷ್ಟ ತನಕ ಬಿಲ್ಡಪ್ ಕೊಟ್ಟಿದ್ದು ಈ ಸ್ವೀಟ್. ಅಯ್ಯ ನಿನ್ನ ಅಲ್ಲೇ. ಏನೋ ಅದು, ನೀನ್ ಆಟ ಆಡಕ್ ಹೊಟ್ರೆ ಇಡೀ ನಿಮ್ ಫ್ಯಾಮಿಲಿ ಅವ್ರೆ ಲಬ ಲಬ ಅಂತ ಹೊಯ್ಕೋತಾರ. ಅಲ್ಲ, ಮನೇಲಿ ಇದ್ದಿದ್ದೆಲ್ಲ ದೋಚ್ಕೊಂಡು ಹೊರಟ್ರಿ. ಏನೋ ಅವ್ರು ಬೆಳ್ಳಿ ಡ್ಯಾನ್ಸ ಮಾಡ್ಯಾರೋ. ನಾಯಿಗಳು ತಂದೊಂದು ಆಟಾಡ್ತೀಯ? ಹಾಕೊಂಡ್ ಕುಂತಿಲ್ವಾ? ಈಗ ಒಂದು ಕ್ವಶನ್ ಕೇಳ್ತೀನಿ. ಹಲೋ ಮೇಷ್ಟ್ರೆ, ಏನ? ಅಲ್ಲ ಆ ಕಾಲದಿಂದ ಸ್ಕೂಲಲ್ಲಿ ಬರೀ ಮೇಷ್ಟ್ರು ಕ್ವಶನ್ ಕೇಳೋದು, ನಾವ್ ಹೇಳೋದೆಯಾ? ಬರ ಚೇಂಜ್. ಏನು? ಇವತ್ ನೀನು ಉತ್ತರ ಹೇಳು, ನಾವು ಕ್ವಶನ್ ಕೇಳ್ತೀವಿ. ಇಲ್ಲಿ ಮೇಷ್ಟ್ರು ನಾನಾ ನೀನಾ? ನೀನು ಮತ್ ನೀ ಹೇಳ್ದಷ್ಟು ಮಾಡು.
ಪಿನ್ ಚುಚ್ಚಿದ್ರೆ ರಕ್ತ ಯಾಕೆ ಆಚೆ ಬರುತ್ತೆ? ಅದೇ ಯಾಕೆ ಬರುತ್ತೆ? ಅದೇ ಕಣೋ ಯಾಕೆ ಬರುತ್ತೆ? ಅದೇ ನಾನ್ ಕೇಳ್ತಿರೋದು ನಿಮ್ನೆ ಯಾಕೆ ಬರುತ್ತೆ? ಕ್ವಶನ್ ನಾನ್ ಕೇಳ್ತಿರೋದು, ಆನ್ಸರ್ ಹೇಳ. ಅದೇ ಮೇಷ್ಟ್ರೆ, ರಕ್ತ ಯಾಕೆ ಬರುತ್ತೆ ನಾನ್ ಕೇಳಿದ್ರೆ ಇಲ್ಲಿ ಮೇಷ್ಟ್ರು ನೀನ ನಾನಾ? ನಾನು. ಚೆನ್ನಾಗ್ ಓದಿರೋ ನೀನ ನಾನಾ? ನಾನು. ಹೇಳ್ಕೊಡ್ಬೇಕಾಗಿರೋದು ನೀನ ನಾನಾ? ನಾನು. ಮತ್ತೆ ಹೇಳ್ಕೊಡು. ಪಿನ್ ಚುಚ್ಚಿದಾಗ ತೂತಾಗತ್ತಲ್ಲ, ಅದಕ್ಕೆ ಆಚೆ ಬರುತ್ತೆ. ಯಾರನ್ನ ನೋಡ್ಬೇಕು, ಏನಾಗಬೇಕಿತ್ತು? ಚಟಪ್ಪಂದೆ ಬಾಯ್ ಮುಚ್ಚು ಸಾರ್. ಅಂಡರ್ ಆಗುತ್ತೆ ಅನ್ಕೊಂಡೆ ಬಾಯರ ಬಿಡ್ತಲ್ಲಪ್ಪ. ಕೂತ್ಕೊಡ್ರ. ಶಶಿಕಲಾ. ಎಸ್ ಸರ್. ಗೊಬ್ರ 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 ಕರಿತಿರೋದ್ ಕೇಳಿಸ್ತಿಲ್ವೇನಾ? ಸರ್ ಗೊಬ್ಬರ ಬಂದವನೇ ಅಂತ ಗೊತ್ತು ತಾನೆ? ಗೊತ್ತು. ಮತ್ತೆ ಯಾಕೆ ಹೋಗ್ತೇಳೆ? ಕೂತ್ಕಳ. ಕಾರ್ತಿ, ಲೋ ಕಾರ್ತಿ, ಲೇ ಕಾರ್ತಿ. ಕೊಡ್ಕೊಡು, 50 ಕೊಡು, 50 ಕೊಡು, 50 ಕೊಡು. ಲೇ 50 ರೂಪಾಯಿ ಯಾಕ? ನೀವು 3 ಸತಿ ನನ್ನ ಹೆಸರು ಕೂಗ್ತಿರಂತ ಬೆಟ್ಟ ಹಾಕಿದ್ದೆ. ಕೊಡ್ಕೊಂಡು ನೋಡ್ಕೊಂಡು 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 600 ಯಾಕೋ? ಮತ್ತೆ ತಲೆ ಮೇಲೆ ಹೊಡಿತೀರಂತ ಹಾಕಿದ್ದೆ. ತಲೆ ಕೆರ್ಕೊಳತ್ ಕಟ್ಟಿಲ್ಲ ನಾನು. ಲೇ ಏನ್ರೋ ನಿಮ್ದು? ಅಮ್ಮ ಶಶಿಕಲಾ, ನ್ಯೂ ಅಡ್ಮಿಷನ್ ಅಲ್ವಾ? ಬಾ ಮತ್ತೆ ಸಿಗ್ನೇಚರ್ ಮಾಡು. ಹೋಗೋಗು. ಲೋ ಕಾರ್ತಿ, ಬರ ಇಲ್ಲಿ. ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲ ಸರ್. ಎಲ್ಲಿ ಆಗತ್ತೆ? ಹೋದಲ್ಲೆಲ್ಲ ಒಳಗ ಹೊರಗ ಒಂದರ್ ಬಾರ್ ಆಡಿದ್ರೆ ಯಾರೋ ಕೊಡ್ತಾರೆ. ಈ ಸರಿ ಎಷ್ಟು ಖರಾಬ್ ಆಗಿರೋ ಫಿಗರ್ ಸಿಕ್ಕರು ಪರವಾಗಿಲ್ಲ, ಮದ್ವೆ ಆಗೇ ಆಗ್ತೀನಿ ಸಾ. ಹಂಗೆ ಹೋಗಿ ಹಿಂದಿನ ಬೆಂಚಲ್ಲಿ ಕೂತ್ಕೋ. ಎಷ್ಟು ಬೇಗ ನನ್ ಕಷ್ಟ ಅರ್ಥ ಮಾಡ್ಕೊಂಡ್ರಿ. ಅಮ್ಮ ಶಶಿಕಲಾ, ನೀನ್ ಮುಂದಿನ ಬೆಂಚಿಗೆ ಬಾ. ಫೀಲಿಂಗ್ಸ್ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರಿ ಸರ್. ಈಗ ಇನ್ನೊಂದಿಷ್ಟು ಕ್ವಶನ್ ಕೇಳ್ತೀನಿ, ಓಕೆ ಆನ್ಸರ್ ಹೇಳಿ. ಭಾರತದಲ್ಲಿ ಮೊಟ್ಟ ಮೊದಲು ಸುರಂಗ ಕೊರೆದಿದ್ದು ಯಾರು? ಮಿಷನ್. ನಾನ್ ಕೇಳ್ತಿರೋದು ಹಿಂದಿನ ಕಾಲದ್ದು, ಈಗಿನ ಕಾಲದ್ದಲ್ಲ. ಲೋ ನೀನ್ ಹೇಳೋ ಕ್ರೀಡಾಪಟು. ಹಿಂದಿನ ಕಾಲದ ಮಿಷಿನ್ ಸಾ. ಕೂತ್ಕಳ. ಅಮ್ಮ ಶಶಿಕಲಾ, ನೀನ್ ಹೇಳು. ನೀವು ಮೇಷ್ಟ್ರಾಗ್ ನಿಮಗೆ ಗೊತ್ತಿಲ್ವಾ ಸರ್? ಯಜ್ಞ ಸಾರ್. ತಪ್ಪು ಉತ್ತರ ಹೇಳ್ದೆ, ನನಗೆ ಎದುರು ಮಾತಾಡ್ತೀಯ. ಕೈ ಹಿಡಿ ಸಾರ್. ಏನೋ ಅವಳಿಗೆ ಹೊಡಿಯ ಬದ್ದು ನನಗೆ ಹೊಡಿರಿ ಸಾರ್. ಅವಳಿಗೆ ಮಾತ್ರ ಹೊಡಿಬೇಡಿ.